ಪರಪ್ಪನ ಅಗ್ರಹಾರದಲ್ಲಿರುವ ಖೈದಿಗಳಿಗೆ ಪಂಚತಾರ ವ್ಯವಸ್ಥೆ ಇದೆ. 5 ಸ್ಟಾರ್ ಹೋಟೆಲ್ನ ಮಾದರಿಯಲ್ಲಿ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗ್ತಿದೆ. ಪಾರದರ್ಶಕ ಸರ್ಕಾರ ಅಂತಾರೆ, ನಮ್ದು ಹೈಟೆಕ್ ಸರ್ಕಾರ ಅಂತ ಹೇಳ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಡ್ತಾ ಇರೋದು ಕೂಡ ಹೈಟೆಕ್. ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಗ್ದಾಳಿ ಇದು. ಅವರು ಮಾಡಿರೋ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಕುಮಾರಸ್ವಾಮಿ ಅವರು. ಪರಪ್ಪನ ಅಗ್ರಹಾರ ಏನಿದೆ, ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ. ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ. ಏನೋ ಸರ್ಕಾರ ಏನೋ ಒಂದು ಹೊಸದಾಗೇನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತೇನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ವಿಷಯ ಹೇಳಿದ್ರು. ಏನು ಮಾಡ್ತಾರೆ ನೋಡೋಣ. ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿ ಏನು ಹೊಟ್ಟೋಗಿದೆ. ಪಾಪ ಪರಮೇಶ್ವರ್ ಅವರು ಭಾಳ ಕತೆ ಹೇಳ್ತಾರೆ ಪ್ರತಿನಿತ್ಯ. ಏನೋ ಭಾಳ ಪಾರದರ್ಶಕವಾದಂಥ ಸರ್ಕಾರ ಕೊಡ್ತಾ ಇದ್ದೀವಿ, ಏನೋ ಹೈಟೆಕ್ ಇದೆಯಂತ. ಇದೇನು ಹೈಟೆಕ್ಕು? ಪರಮೇಶ್ವರ್ ಕೇಳ್ತೀನಿ, ಹೈಟೆಕ್ ಇದೇನಾ ಅವ್ರದ್ದು? ಪರಪ್ಪನ ಅಗ್ರಹಾರದಲ್ಲಿ ಹೈಟೆಕ್ ಮಾಡೋರಲ್ಲ, ಅದೇ ಅವರು ಹೈಟೆಕ್ ಆಡಳಿತನ. ಅದರಲ್ಲೇನು ಸಂಶಯ ಇಟ್ಕೋಬೇಡಿ. ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಈಗ ಯಾವುದೋ ಒಂದು SIT ಇಟ್ಕೊಂಡು, ಈಗ SIT ಯಾವುದು ಚಾರ್ಜ್ ಶೀಟ್ಗಳು ಅಂತೇಳಿ ಏನು ಪುಟಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ, ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕ ಡೈವರ್ಟ್ ಮಾಡ್ಲಿಕ್ಕೆ ಇಶ್ಯೂಗಳನ್ನ ನೋಡೋಣ. ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ? ಅಧಿಕಾರಿಗಳಿಂದ ನಿಮಗೆ ನ್ಯಾಯ ದೊರಕುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ. ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕಷ್ಟೇ. ಸರ್ಕಾರವೇ ಹೊಣೆ ಆಗಬೇಕು, ಬಟ್ ಸರ್ಕಾರವೇ. ಇನ್ನು ಜೈಲಿನಲ್ಲಿ ಫೋಟೋ ತೆಗೆಯೋದಕ್ಕೆ ಮೊಬೈಲ್ ಕೊಟ್ಟವರು ಯಾರು ಅಂತ ದರ್ಶನ್ ರಾಜಾತಿಥ್ಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅವ್ರು ನಾನು ಭೇಟಿ ಮಾಡಿದ್ದಾರೆ, ನನ್ನ ಸಹಾಯಕ್ಕೆ ಬಂದಿದ್ರು ಅನ್ನೋ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಇವತ್ತು ಆ ಜೈಲುಗಳು ಮೊನ್ನೆ ತಾನೇ ಒಂದು 4-5 ದಿನದಿಂದ ಇಡೀ ಜೈಲಿಗೆ ರೈಡ್ ಆಯಿತು. ಪೊಲೀಸರು ರೈಡ್ ಮಾಡಿದ್ರು. ರೈಡ್ ಮಾಡಿ ಅಲ್ಲಿರೋ ಏನೇನಿದೆಯೋ ಮೊಬೈಲ್ಗಳು ಎಲ್ಲ ಸೀಸ್ ಮಾಡಿದ್ರು. ಅಕ್ರಮ ಏನು ನಡೀತಾ ಇತ್ತು ಅದೆಲ್ಲವನ್ನ ತಡೆಗಟ್ಟುವಂಥ ಕೆಲಸವನ್ನು ಮಾಡಿದ್ರು. ಅದಾಗಿದ್ದು 4 ದಿನಕ್ಕೆ ಈ ಫೋಟೋ ತೆಗಿಯೋಕ್ಕೆ ಮೊಬೈಲ್ ಎಲ್ಲಿಂದ ಬಂತು? ಫೋಟೋ ತೆಗಿಯೋಕ್ಕೆ ಮೊಬೈಲ್ ಎಲ್ಲಿಂದ ಬಂತು? ಅದು ದೊಡ್ಡ ಪ್ರಶ್ನೆ. ಮತ್ತು ಅಲ್ಲಿ ಆ ಥರ ರಾಜಾವರಾಶವಾಗಿ ಕಾಫಿ, ತಿಂಡಿ, ಸಿಗರೇಟು ಇವೆಲ್ಲ ಕೊಡೋವಂಥದ್ದು ಏನು ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಸರ್ಕಾರ ನುಳ್ಚಿಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋದು. ಒಂದು ಕಡೆ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡೋದು, ಇನ್ನೊಂದು ಕಡೆ ಈ ಥರ ಜೈಲುಗಳಲ್ಲಿ ರಾಜಾರೋಷವಾಗಿ ಈ ಮಾದಕ ವಸ್ತುಗಳನ್ನೆಲ್ಲ ಕೊಡೋವಂಥ ಒಂದು ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ ನಾವು ಹೇಳ್ಬಿಟ್ಟಿದ್ದೀರಿ. ಈಗ ಆಲ್ರೆಡಿ ಕಾನೂನು ಇಲ್ಲ, ಸುವ್ಯವಸ್ಥೆನೂ ಇಲ್ಲ ರಾಜ್ಯದಲ್ಲಿ. ಈಗ ಜೈಲ್ದು ಒಂದು ನಿದರ್ಶನ ಅದಕ್ಕೆ. ಇದರಲ್ಲಿ ಸರ್ಕಾರದ ಫೇಲ್ಯೂರ್ ಇದೆ. ಇವತ್ತು ನಡೀತಾರಂಥ ವಿದ್ಯಮಾನಗಳನ್ನು ನೋಡಿದಾಗ ರಾಜ್ಯದಲ್ಲಿ ಜನಸಾಮಾನ್ಯರು ಸತ್ತರೆ ಅವರಿಗೆ ನ್ಯಾಯ ಇಲ್ಲ ಅನ್ನುವಂಥ ಸಂಗತಿ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ನಾಳೆ ಇವ್ರು ಕೇಸ್ ಹೆಂಗೆ ನಡೆಸ್ತಾರೆ ಹಿಂಗಾದರೆ? ನನಗೆ ಕಾನೂನು ಮತ್ತು ಇದರ ಒಟ್ಟು ಅಲ್ಲಿ ಏನು ನಡೀತಾ ಇದೆ ಇದರದ್ದು ಜನರಲ್ ಮಾಧ್ಯಮದಲ್ಲಿ ಬಂದಿದ್ದು, ಇದೊಂದು ರೀತಿಯಲ್ಲಿ ಈ ರೀತಿಯ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಜೈಲಿನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು, ಇಟ್ ಇಸ್ ಎ ಡೆಲಿಬರೇಟ್ ಪ್ಲ್ಯಾನ್. ಇದು ಸಾಕ್ಷಿಗಳನ್ನು ಹೆದರಿಸ್ಲಿಕ್ಕಿದೆ. ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ, ನನಗೆ ಜೈಲಿನಲ್ಲಿ ನಾನು ಹಿಂಗಿದ್ದೇನೆ, ನನಗೇನು ಮಾಡ್ಕೊಳ್ಳೋದು, ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು. ಯಾರಿಗೂ ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇನಿದೆ ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು, ಕಾನೂನನ್ನು ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ. ಅದು ಯಾರೇ ಇರ್ಬೋದು. ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಈಗ ಆ್ಯಕ್ಚುಲಿ ಇಷ್ಟು ಮಟ್ಟಕ್ಕೆ ತಂದಿರೋದೇ ದೊಡ್ಡ ಮಾತು. ನೀವು ನೋಡಿರ್ಬೋದು,
ಚುರುಕಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಚುರುಕಾಗಿ ಎಲ್ಲ ರೀತಿಯಾದಂಥ ತನಿಖೆ ನಡೀತಾ ಇದೆ. ಯಾವ್ಯಾವ BJP ಶಾಸಕರು ಮಾಜಿ ಮಂತ್ರಿಗಳು ಇದಕ್ಕೆ ಒತ್ತಡ ಹಾಕಿದ್ರು ತಮಗೂ ಗೊತ್ತಿದೆ, ನಿಮ್ಮ ಚಾನೆಲ್ಗಳಲ್ಲೇ ಬಂದಿರೋದು. ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಲ್ಲ. ಇನ್ವೆಸ್ಟಿಗೇಷನ್ ಈಸ್ ಆನ್ ಟ್ರ್ಯಾಕ್. ಏನು ಇದು ಉಪ್ಪು ತಿಂದಿದ್ರೆ ನೀರು ಕುಡಿಲೇಬೇಕಾಗ್ತದೆ, ಅದು ಯಾರಿಗೆ ಇರ್ಬೋದು. ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ. ಯಾವ್ಯಾವ ಪ್ರಜೆ ಯಾರೂ ಕೂಡ ಒಳ್ಳೆಯ ಸನ್ಮಾರ್ಗದಲ್ಲಿ ನಡಿಬೇಕು. ಎಷ್ಟೇ ಶ್ರೀಮಂತರಾಗಲಿ ಅನುಕೂಲಸ್ಥರಾಗಲಿ ನಾವು ನಮ್ಮ ಇತಿಮಿತಿಯಲ್ಲಿ ನಡಿಬೇಕು. ಇವೆಲ್ಲ ಎಲ್ಲಿ ಮೇರೆ ಹೋಗಿವೆ, ನಾನು ಕಾಮೆಂಟ್ ಮಾಡಲ್ಲ ಅದರ ಬಗ್ಗೆ. ಸರ್ಕಾರ ಅದರ ಬಗ್ಗೆ ಗೃಹ ಸಚಿವರಿದ್ದಾರೆ, ಗೃಹ ಸಚಿವರು ಅದನ್ನೆಲ್ಲ ನೋಡ್ಕೊಳ್ತಾರೆ.